ಕವಿತೆ ಮುಖಂಡನ ಸಂಕಟ. ಒಂದಲ್ಲ ಎರಡಲ್ಲ ಆಯ್ತು ಇಡೀ 3 ದಿನ, ಆ ಮುಖಂಡನ ಹೆಸರು ಪೇಪರಲ್ಲಿ ಬರದೆ. ಅಂತೆಯೇ ಶಿವ ಶಿವ ಇವಗೆ ನಿದ್ದೆಯೇ ಇಲ್ಲ, ಬಿದ್ದಿರುವ ಹಗಲಿರುಳು ಕಣ್ಣು ತೆರೆದೆ. ಸುತ್ತಲಿನ ಮಂದಿಯದು ತೀರಿತೆ ಕರ್ತವ್ಯ, ತಮ್ಮ ನೇತಾರನಿಗೆ ಕೊಟ್ಟು ಬರೆ ಮತವ. ತುಸುವಾದರೂ ಅವರು ಚಿಂತಿಸದೆ ಬದುಕುವುದೇ, ತಮ್ಮ ಮುಂದಾಳುವಿನ ಕೊಂಚ ಹಿತವ. ಒಂದು ಉದ್ಘಾಟನೆಗೆ, ಒಂದು ಅಧ್ಯಕ್ಷತೆಗೆ ಇಲ್ಲವಾಯಿತೆ ಗತಿಯು 3 ದಿನವೂ. ಸಭೆ ಸಮಾರಂಭಗಳು, ಹಾರ ಸತ್ಕಾರಗಳು, ಇವನಾತ್ಮಕಾಹಾರ ತಿಳಿದಿಲ್ಲ ಜನವು. ನಿದ್ದೆ ಆಹಾರಗಳು ಇರದೆ ಇವ ಸತ್ರೆ, ಫೋಟೋ ತೆಗೆಯೋಣವೆಂದು ನಾ ಇವನ ಹತ್ರೆ. ನಿಲ್ಲುತ್ತಿರೆ ಕ್ಯಾಮರಾ ಸಜ್ಜಾಗಿ ಹೂಡಿ, ಪಾಪ ಇವ ಚೇತರಿಸಿಕೊಂಡೆದ್ದ ನೋಡಿ. ಈ ಕವನವನ್ನು ಬರೆದವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿಕಟ ಕವಿ ಅಂತಾನೆ ಖ್ಯಾತವಾದಂತಹ ವಿಜಿ ಭಟ್ರು, ಕಡ್ತೋಕಾದ ವಿಜಿ ಭಟ್ರು. ವಿಜಿ ಭಟ್ರ ಕುರಿತು ಮತ್ತೊಂದಿನ ಹೇಳ್ತೇನೆ. ಸದ್ಯಕ್ಕೆ ಅವರ ಮತ್ತೊಂದಿಷ್ಟು ರಾಜಕೀಯ ಕವನಗಳನ್ನ, ವಿಡಂಬನಾತ್ಮಕವಾದಂತಹ ಕವನಗಳನ್ನ ಗಮನಿಸೋಣ. ಎಲೆ ಮತದಾನಿ ಹುಳವೆ, ಮಂತ್ರಿಗಳ ಶಂಕಿಸಲು ಯಾರಯ್ಯ ನೀನು? ನಮ್ಮ ರಾಜರು ಅವರು ಗೊತ್ತಿಲ್ಲವೇನು? ನನಗಾಗಿ ನಿನಗಾಗಿ ಇಡೀ ದೇಶಕ್ಕಾಗಿಯೇ ಜೀವ ಸವೆಸಿದರವರು. ಬದುಕಾಯ್ತು ಬೆಂಡು, ಉಪವಾಸ ವನವಾಸ ಜೈಲುಗಳ ಕಂಡು. ಅನುಕೂಲವಾಗಿಹುದು ಪಾಪ ಈಗೊಂದಿಷ್ಟು, ದೊರೆಯುತ್ತಿದೆ ಹಿಟ್ಟು, ಬಟ್ಟೆ ಬಂಗಲೆ ಕಾರು, ಏಕೆ ತಕರಾರು? ಕೆಲವು ಸಾವಿರ ಲಕ್ಷ ಕಾಣಿಕೆಯ ದುರ್ಲಕ್ಷ್ಯ ಮಾಡುವವರಾರು? ಪ್ರತಿ ವರ್ಷ ಸಾರಿದರೆ ಅವರು ತಮ್ಮ ಆಸ್ತಿ, ನಿನ್ನಂಥ ಮತದಾನಿ ಹುಳಕ್ಕೆ ಅದು ಜಾಸ್ತಿ. ಅನಿಸೀತು ಜಾಸ್ತಿ, ಸುಮ್ಮನೆ ನಿನಗೇಕೆ ಹೊಟ್ಟೆ ಕಿಚ್ಚು? ಆಶ್ಚರ್ಯವೆನಿಸಿದರೆ ತುಸು ಬೊಟ್ಟು ಕಚ್ಚು. ಬೊಟ್ಟು ಅಂತಂದ್ರೆ ಬೆರಳು. ವಿಜಿಭಟ್ರ ಕವನಗಳಲ್ಲಿ ಉತ್ತರ ಕನ್ನಡದ ಗ್ರಾಮ್ಯ ಭಾಷೆ, ಆಡುಮಾತಿನ ಭಾಷೆ ಹೇರಳವಾಗಿ ಇರ್ತದೆ. ಮತ್ತೊಂದು ಕವನ, ಎಲೆ ಮತದಾನಿ ಹುಳವೆ, ಭಾಗ 2. ಮತ ಕೊಡುವುದೊಂದೇ ನಿನ್ನ ಧರ್ಮ, ಮತ ಕೊಡುವುದೊಂದೇ ನಿನ್ನ ಧರ್ಮ, ಸಹಿಸುತ್ತ ಬಾಳುವುದು ಮುಂದಿನದು ಕರ್ಮ. ಹಾಗೇಕೆ ಹೀಗೇಕೆ ಯಾರು ಸುಲಿದರು ಏಕೆ ನನ್ನ ಚರ್ಮ ಎಂದು ಕೇಳುವ ಮೂರ್ಖ ನೀನು ತಿಳಿದೇ ಇಲ್ಲ. ಹೀಗೆಲ್ಲ ಕೇಳುವ ಮೂರ್ಖ ನೀನು ತಿಳಿದೇ ಇಲ್ಲ ಆಡಳಿತ ಮರ್ಮ. ಮತ್ತೊಂದು ಕವನವನ್ನು ನೋಡೋಣ. ಹೋದ ಪುಟ್ಟ ಬಂದ ಪುಟ್ಟ. ಇಂದು ಮಾನ್ಯಶ್ರೀ ಅವರು ತಮ್ಮ ವಿದೇಶಿ ಯಾತ್ರೆ ಮುಗಿಸಿಕೊಂಡು ತಾಯ್ನಾಡಿಗೆ ಮರಳಿ ಬಂದರು. ಇದು ಸುದ್ದಿ. ಇದರ ಕುರಿತು ಈ ಕವನ. ಹೋದ ಪುಟ್ಟ ಬಂದ ಪುಟ್ಟ. ನೀವು ಮರೆತಿರಬಹುದು, ನನಗೆ ಸಹ ನೆನಪಿಲ್ಲ, ಎಂದು ಹೊರಟರು ಏಕೆ ಪರದೇಶ ಯಾತ್ರಿ. ಹೋದವರು ಸಾಬೀತು, ಮರಳಿ ಬಂದಿರುವಾಗ ಹೋಗಿದ್ದರೆನ್ನುವುದು ಮಾತ್ರ ಖಾತ್ರಿ. ಹೋದವರು ಸುರಳೀತ ವಾಪಸ್ಸು ಬರುವುದು ಸಣ್ಣ ಮಾತೇನಲ್ಲ ಬಡಜನರ ಭಾಗ್ಯ. ಹೋದ ಸುದ್ದಿಯ ನಾವು ಮರೆತಂತೆ ಅವರನ್ನು, ಮರೆವ ಮೊದಲೇ ಅವರು ಬಂದದ್ದು ಯೋಗ್ಯ. ಕೈಗೊಂಡ ಯಾತ್ರೆಯಲ್ಲಿ ಗೈದ ಯಜ್ಞದ ಪುಣ್ಯ, ಅವರ ಕೃತಿಯಲ್ಲಿ ನಾಳೆ ಮೂಡಬಹುದು. ನಮ್ಮ ದುರ್ಭಾಗ್ಯಕ್ಕೆ ಮೂಡದಿದ್ದರೆ ಅವರು ಮತ್ತೊಮ್ಮೆ ಘನಯಾತ್ರೆ ಮಾಡಬಹುದು. ಅವರು ಹೊರಡುವ ಮುಂಚೆ ಮರಳಿ ತಲುಪಿದ ಬಳಿಕ ಸತ್ಕಾರ ಕೂಟಗಳು ನಮ್ಮ ಹೊಣೆಯು. ಅವರು ಹೊರಡುವ ಮುಂಚೆ ಮರಳಿ ತಲುಪಿದ ಬಳಿಕ ಸತ್ಕಾರ ಕೂಟಗಳು ನಮ್ಮ ಹೊಣೆಯು. ಅವರ ಕೈಯಿಂದಲೇ ವಿಧಿಲಿಖಿತ ತಿದ್ದಿಸಲು ತೆರವಾಗಿ ಬಿದ್ದಿಹುದು ನಮ್ಮ ಹಣೆಯು, ತೆರವಾಗಿ ಬಿದ್ದಿಹುದು ನಮ್ಮ ಹಣೆಯು. ನಮಸ್ಕಾರ.